ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡೆಯ. ಹಿಂದೂ ಪರ ಸಂಘಟನೆಗಳ ಆರೋಪ ಸುಳ್ಳು. ಜಾಗ ಉಳಿಸಿಕೊಳ್ಳಲು ಶಾಸಕ ಜ್ಯೋತಿ ಗಣೇಶ್ ಅವರು ಕೋರ್ಟ್ನಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಶಾಸಕರ ವಿರುದ್ಧ ಆರೋಪ ಮಾಡಿದ್ದಾರೆ ಎಂದು ಹಿಂದೂ ಸಂಘಟಕರಿಗೆ ಬಿಜೆಪಿ ಮುಖಂಡ ಹನುಮಂತರಾಜು ತಿರುಗೇಟು ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಮಕೂರಿನ ಹಳೆ ಮಾರ್ಕೆಟ್ನಲ್ಲಿ ಮಾಲ್ ಸ್ಥಾಪನೆಗೆ ವಿರೋಧಿಸಿ ಕಳೆದ ಜೂನ್ನಿಂದಲೂ ಜವಾಬ್ದಾರಿಯಾಗಿ ಹೋರಾಟ ಮಾಡುತ್ತಿರುವುದು ಶಾಸಕರಾದ ಜ್ಯೋತಿ ಗಣೇಶ್. ಈ ನಿಟ್ಟಿನಲ್ಲಿ ಬಿಜೆಪಿ ಶಾಸಕರಾದ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಅವರು ರಸ್ತೆಗಿಳಿದು ಹೋರಾಟ ಮಾಡಿದರು. ಕಾನೂನಾತ್ಮಕವಾಗಿ ಸಹ ಹೋರಾಟ ಮಾಡುತ್ತಿದ್ದಾರೆ. ವಿನಾಯಕ ನಗರದ ಜನತೆಯಲ್ಲಿ ಮನವಿ ಮಾಡಿ ಸಿವಿಲ್ ಸೂಟ್ ಹಾಕಿಸಿ ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿ ಕಾನೂನು ಹೋರಾಟ ಮಾಡುತ್ತಿದ್ದಾರೆ. ಹಿಂದೂ ಪರ ಸಂಘಟನೆ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು. ದುರುದ್ದೇಶಪೂರ್ವಕವಾಗಿ ಶಾಸಕರ ವಿರುದ್ಧ ಆರೋಪ ಮಾಡಿದ್ದಾರೆ ಎಂದು ಬಿಜೆಪಿ ಮುಖಂಡ ಹನುಮಂತರಾಜು ಸುದ್ದಿಗೋಷ್ಠಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಶಾಸಕರೇ ಮುಂದಾಳತ್ವ ತೆಗೆದುಕೊಂಡು ಆ ಕೇಸನ್ನ ಯಾವ ರೀತಿ ಹೋದ್ರೆ ನಾವು ಗೆಲ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಲಾಯರ್ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಸ್ಥಳೀಯ ನಿವಾಸಿಗಳ ಹತ್ರನೇ ಕೇಸ್ ಹಾಕ್ಸ್ಬೇಕು ಅಂತ ಅವರು ಸಲಹೆ ಕೊಟ್ಟಾಗ ಒಂದು 15 ಜನ ಯಾವುದೂ ಇಲ್ಲ ಸರ್. ಈ ಮಾರ್ಕೆಟಿಗೆ ಸಂಬಂಧಪಟ್ಟಂಗೆ ಮಾಲ್ ವಿರುದ್ಧವಾಗಿ ನಿಲ್ಲಬೇಕು ಅಂತ ಹೋಗಿರೋದು ಇದೊಂದೇ ಕೇಸು. ಇನ್ಯಾವುದು ಕೇಸ್ ಇದುವರೆಗೂ ಫೈಲ್ ಆಗಿಲ್ಲ. ಕೇಸ್ ನಂಬರು 25407 ಅದು ಏನು ಅಂತಂದರೆ ಫಸ್ಟು 1950ರಲ್ಲಿ ಅದೇನು ಲೇಔಟ್ ಆಗ್ತದೆ, ಅವಾಗ ಅದು ಪಾರ್ಕು ಮತ್ತು ಗಾಡಿ ನಿಲ್ಲಿಸುವಂಥ ಜಾಗ ಏನಿರ್ತೈತೆ ಆ ಬೇಸ್ ಮೇಲೆ ಹೋಗೈತೆ ಸರ್. ಏನಂತಂದರೆ ಅಲ್ಲಿ ಲೋಕಲ್ಲು ಇರೋವಂಥ ವಿನಾಯಕ ನಗರದ ನಿವಾಸಿಗಳು ನಮ್ಮ ತಾತ ಮುತ್ತಾತರು ಇಲ್ಲಿ ಸೈಟ್ ತಗೊಂಡಿರೋವಂಥದ್ದು, ಮನೆ ಕಟ್ಟಿರೋವಂಥದ್ದು, ಅಲ್ಲಿ ಇರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಹೋಗ್ಬೇಕು, ಅದನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಆ ವೇನಲ್ಲಿ ಹೋದರೆ ಸರ್ ಇಲ್ಲ. ಇದು ಕೇಸ್ ಏನಂದರೆ ನಮಗೆ ಬೆಂಚ್ ಹೋಗಿದೆ. ಕೇಸು ಸ್ಕೂಟಿ ಆಗಿದೆ, ನಮ್ಮ ಡಾಕ್ಯುಮೆಂಟ್ ಸ್ಕೂಟಿ ಆಗಿದೆ, ಕೇಸ್ ಅಡ್ಮಿಟ್ ಆಗಿದೆ. 9/9/2024 ಕೇಸ್ ಅಡ್ಮಿಟ್ ಆಗಿದೆ. ಆಮೇಲೆ ಲ್ಯಾಂಡ್ ಸಮನ್ಸ್ಗಳು ಇಶ್ಯೂ ಮಾಡಿದ್ದಾರೆ 5 ಜನ ಪಾರ್ಟಿದಾರರಿಗೆ. ಅಪೋಸಿಟು ಟೂಡಾ, APMC, ಮಹಾನಗರ ಪಾಲಿಕೆ, ಆಮೇಲೆ RH ಕನ್ಸ್ಟ್ರಕ್ಷನ್ನು, ಸ್ಮಾರ್ಟ್ ಸಿಟಿ ಇಷ್ಟಕ್ಕೂ ಪ್ರತಿವಾದಿಗಳು ಮಾಡಿ ನಾವು ಲ್ಯಾಂಡ್ ಸಮನ್ಸ್ಗಳು ತಲುಪಿಸೈತೆ. ನಮ್ಮ ಶಾಸಕರ ಕಚೇರಿ ಸಿಬ್ಬಂದಿನೇ ಇದನ್ನು ತಲುಪಿಸಿರೋವಂಥದ್ದು. ಸರ್ ಅವ್ರ ಹೆಸರು ಹೇಳ್ಬೇಕು. ಈಗ ಆಮಿಷ ಕೊಟ್ಟವ್ರೆ ಸುಮ್ಮನೆ ಅಂತ ಹೇಳ್ಬಿಟ್ರೆ ಆಗಲ್ಲ. ಅದು ಈಗ ನಾವು ಹೇಳ್ಬೋದು, ಮೀಡಿಯಾದವ್ರು ನಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ. ಯಾರು ಮಾಡೋರು ಅಂತ ಹೇಳ್ಬೇಕಲ್ಲ, ಅದಲ್ವಾ ಹೋರಾಟಗಾರ ಅಂತ ತಾಕತ್ತು. ಹೇಳ್ಬೇಕಲ್ವಾ ಯಾರು ಹೇಳೋರೆ ಏನು ಮಾಡೋರೆ ಅಂತ. ಯಾರು ಮಾಡೋರೆ ಇವ್ನಿಗೆ ಯಾರು ಮಹಾನಗರ ಪಾಲಿಕೆ ಸದಸ್ಯ ಎಷ್ಟಿರ್ತೈತಲ್ವಾ ಸರ್ ಅವ್ರದ್ದು. ಹಿಂದೂ ಪರ ಸಂಘಟನೆಗಳು ಈಗ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡಿ ವಿರೋಧ ಮಾಡಲಿಕ್ಕೆ ಕಾರಣ ಏನಿದೆ? ಪ್ರಚಾರ ಅಷ್ಟೇ ಸರ್. ಅವ್ರದ್ದು ವೈಯಕ್ತಿಕವಾಗಿ ಪ್ರಚಾರ ಆಗಬೇಕು ಅನ್ನೋದಷ್ಟೇ ಬಿಟ್ಟರೆ ಏನಿಲ್ಲ. ನಾನು ಹೇಳಿದ್ನಲ್ಲ ಸರ್, ಡೋಂಗಿ ಯಾರಿದ್ದಾರೆ ನೋಡಿ ಸರ್, ಯಾರೂ ಇಲ್ಲ ಅದರಲ್ಲಿ. ಸ್ಥಳೀಯರು ಯಾರೂ ಇಲ್ಲ. ಇಲ್ಲಿ ಒಂದೇ ಅಜೆಂಡಾ ಸರ್, MLA ವಿರೋಧ ಮಾಡಬೇಕು, ಪ್ರಚಾರ ತಗೋಬೇಕು. ಅವ್ರು ವಸೂಲಿದ ದಂಧೆಗಳಿಗೆ ಕಡಿವಾಣ ಹಾಕಿರೋದಕ್ಕೆ ವಿರುದ್ಧವಾಗಿ ಇವೆಲ್ಲ ಮಾಡ್ಕೊಂಡು ಹೋಗ್ತಾವ್ರು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅಲ್ಲಿ ಬಂದಿದ್ದವ್ರು ಯಾರೂ ಲೋಕಲ್ ಎಂಟ್ಸ್ ಇಲ್ಲ, ಎಲ್ಲ ಬೇರೆ ಬೇರೆ ಊರವ್ರು. ಅವ್ರಿಗೇನು ಗೊತ್ತು ಹೇಳಿದ್ನಲ್ಲ, ಮುತಾಲಿಕ್ ಅವ್ರಿಗೆ ಗೊತ್ತಿಲ್ಲ ಈ ವಿಚಾರ ಪೂರ್ತಿಯಾಗಿ. ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಹೆರಿಗೆ ಹೆಚ್ಚಾಗುತ್ತಿದ್ದು, ಸಿಸೇರಿಯನ್ ನೆಪದಲ್ಲಿ ಆಸ್ಪತ್ರೆಗಳು ಹಣ ಮಾಡುವ ಮಾರ್ಗ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಕಠಿಣ ಕಾನೂನು ಜಾರಿಗೊಳಿಸಬೇಕೆಂದು MLC ಚಿದಾನಂದ ಎಂ ಗೌಡ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಹೆರಿಗೆ ಎಂಬುದು ಮಗುವಿಗೆ ಜನ್ಮ, ತಾಯಿಗೆ ಪುನರ್ಜನ್ಮ. ಮನೆಗೆ ಪುಟ್ಟ ಕಂದಮ್ಮನ ಆಗಮನ ಇಡೀ ಕುಟುಂಬಕ್ಕೆ ಸಂತಸದ ಕ್ಷಣ. ಆದರೆ ಇಂದು ಮಗುವಿನ ಜನ್ಮವನ್ನ ತಾಯಿ ತನ್ನ ಕುಟುಂಬಕ್ಕಿಂತ ಹೆಚ್ಚು ಸಂಭ್ರಮಿಸುವುದು ಆಸ್ಪತ್ರೆಗಳಲ್ಲಿ ಹಣದ ವ್ಯಾಮೋಹ ಹೆಚ್ಚಾಗಿದ್ದು, ಇದರ ಪರಿಣಾಮವಾಗಿ ಸಿಸೇರಿಯನ್ ಮಾಯೆ ಎಲ್ಲೆಡೆ ಆವರಿಸುತ್ತಿದೆ. ತುಮಕೂರು ಜಿಲ್ಲೆ ಇದರಲ್ಲಿ ಮುಂಚೂಣಿಯಲ್ಲಿದೆ. ತುಮಕೂರು ಜಿಲ್ಲೆಯ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹಜ ಹೆರಿಗೆ ಮಾಯವಾಗಿದ್ದು, ಸಿಸೇರಿಯನ್ ಹೆರಿಗೆಗಳು ಹೆಚ್ಚಾಗುತ್ತಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭವಿಸಿದ ಬಾಣಂತಿಯರ ಸಾವಿನಿಂದ ಆತಂಕಗೊಂಡಿರುವ ಜನತೆ ಹೆರಿಗೆ ಎಂದರೆ ಸಾಕು, ಎಷ್ಟು ಹಣ ವೆಚ್ಚವಾದರೂ ಸರಿ, ತಾಯಿ ಮಗು ಬದುಕಿದ್ದರೆ ಸಾಕು ಎನ್ನುವ ತೀರ್ಮಾನಕ್ಕೆ ಬರುತ್ತಿದ್ದಾರೆ. ಕುಟುಂಬದವರು ಭಯವನ್ನೇ ಕೆಲವು ಆಸ್ಪತ್ರೆಯವರು ಹಣ ಮಾಡುವ
ಮಾಡುವ ಮಾರ್ಗವನ್ನಾಗಿ ಮಾಡಿಕೊಂಡಿದ್ದಾರೆ. ಬಡವರ ಪಾಲಿಗೆ ಇದು ಬಿಸಿ ತುಪ್ಪವಾಗಿದೆ. ಏಪ್ರಿಲ್ 2024ರಿಂದ ಜನವರಿ 2025ರವರೆಗೆ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿನ ಸಿಸೇರಿಯನ್ ಹೆರಿಗೆಗಳು ಹೆಚ್ಚಾಗಿವೆ. ಸಿಸೇರಿಯನ್ ಹೆರಿಗೆ ನೆಪದಲ್ಲಿ ಆಸ್ಪತ್ರೆಗಳು ಹಣ ಮಾಡುವ ಮಾರ್ಗ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಕಠಿಣ ಕಾನೂನು ಕ್ರಮ ಜಾರಿಗೊಳಿಸಬೇಕೆಂದು ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ಅವರು ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಸಿಸೇರಿಯನ್ ಹೆರಿಗೆಗಳು ಹೆಚ್ಚಾಗುತ್ತಿವೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಭವಿಸಿದ ಬಾಣಂತಿಯರ ಸಾವಿನಿಂದ ಆತಂಕಗೊಂಡಿರುವ ಜನತೆ ಹೆರಿಗೆ ಎಂದರೆ ಸಾಕು, ಎಷ್ಟೇ ಹಣ ವೆಚ್ಚವಾದರೂ ಸರಿ, ತಾಯಿ ಮಗು ಬದುಕಿದರೆ ಸಾಕು ಎನ್ನುವ ತೀರ್ಮಾನಕ್ಕೆ ಜನತೆ ಬರುತ್ತಾರೆ. ಕುಟುಂಬದವರ ಭಯವನ್ನೇ ಕೆಲವು ಆಸ್ಪತ್ರೆಯವರು ಹಣ ಮಾಡುವ ಮಾರ್ಗವನ್ನಾಗಿ ಮಾಡಿಕೊಂಡಿದ್ದಾರೆ. ಬಡವರ ಪಾಲಿಗೆ ಇದು ಬಿಸಿ ತುಪ್ಪವಾಗಿದೆ. ಏಪ್ರಿಲ್ 24ರಿಂದ ಜನವರಿ 25ರವರೆಗೆ ಖಾಸಗಿ ಮತ್ತು ಸರ್ಕಾರಿ ಖಾಸಗಿ ಆಸ್ಪತ್ರೆಯಲ್ಲಿ ಒಟ್ಟು 11,879 ಹೆರಿಗೆಗಳಲ್ಲಿ 9,510 ಸಿಸೇರಿಯನ್ ಹೆರಿಗೆಗಳಾಗಿದೆ. ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ 11,486 ಹೆರಿಗೆಗಳಲ್ಲಿ 6,752 ಸಿಸೇರಿಯನ್ ಆಗಿದೆ. ಆಸ್ಪತ್ರೆಗಳು ಮೊದಲು ಸಹಜ ಹೆರಿಗೆಗೆ ಆದ್ಯತೆ ನೀಡಬೇಕು. ತಾಯಿ ಮಗುವಿನ ಆರೋಗ್ಯದ ಕುಂಟು ನೆಪದಲ್ಲಿ ಗರ್ಭಿಣಿಯರಿಗೆ ಮತ್ತು ಅವರ ಕುಟುಂಬದವರಿಗೆ ಆತಂಕ ಮೂಡಿಸಿ ಸಹಜ ಹೆರಿಗೆಯ ಲಕ್ಷಣವಿದ್ದರೂ ಸಿಸೇರಿಯನ್ ಹೆರಿಗೆಯ ನೆಪದಲ್ಲಿ ಆಸ್ಪತ್ರೆಗಳು ಹಣ ಮಾಡುವ ಮಾರ್ಗ ಕಂಡುಕೊಂಡಿದ್ದಾರೆ. ಪ್ರತಿ ಹೆರಿಗೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ 1 ಲಕ್ಷದಿಂದ 2.5 ಲಕ್ಷ ರು ಪ್ಯಾಕೇಜ್ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ 5,000ದಿಂದ 50,000 ರೂಪಾಯಿವರೆಗೆ ಪ್ಯಾಕೇಜ್ ಹಣ ವಸೂಲಿ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಕಾನೂನು ಜಾರಿಗೊಳಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಒತ್ತಡ ವಹಿಸಲಾಗುತ್ತದೆ. ನಮ್ಮ ದೇಶದಲ್ಲಿ ಪ್ರತಿ 24 ನಿಮಿಷಕ್ಕೆ ಒಬ್ಬ ರೈತ ಪ್ರಾಣ ಬಿಡುತ್ತಿದ್ದಾನೆ ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಗುಬ್ಬಿಯಲ್ಲಿ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಕಚ್ಚನಹಳ್ಳಿಯಲ್ಲಿ ರೈತ ಸಂಘ ನೂತನ ಶಾಖೆ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಗೋವಿಂದರಾಜು ಅವರು, ನಾವು ಹಸಿರು ಶಾಲನ್ನ ಒದ್ದು ದೀಕ್ಷೆ ತೆಗೆದುಕೊಂಡಿದ್ದೀವಿ. ಇದು ಬಲವಂತದ ಹೋರಾಟ ಅಲ್ಲ, ನಮ್ಮ ಬದುಕಿಗೆ ಬೇಕಾಗುವಂತದ್ದು. ರೈತ ಪ್ರಾಣ ಕಳೆದುಕೊಳ್ಳಲು ಕಾರಣ ಕೃಷಿಗೆ ಮಾಡಿರುವ ಸಾಲ ಮತ್ತು ಕೃಷಿ ಉಪಕರಣಗಳ ಬೆಲೆ ಏರಿಕೆ ಎಂದರು. ಹಾಗಾಗಿ ಇವತ್ತು ನಮ್ಮ ಬದುಕಿನ ರಕ್ಷಣೆಯ ಹೋರಾಟದಲ್ಲಿ ನಾವೆಲ್ಲ ಒಂದಾಗ್ತಕ್ಕಂಥ ಅನಿವಾರ್ಯತೆ ಇದೆ. ಈ ದೆಹಲಿಯಲ್ಲಿ 2-3 ತಿಂಗಳು ಹೋರಾಟ ಮಾಡಿದ್ದು ಅಂತ ನಮ್ಮ ಶಂಕರಣ್ಣ ಹೇಳಿದ್ರು. ಅದು ಹೋರಾಟ ಮಾಡಿದ್ದೇನು? 3 ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ಳಿ ಅಂತ, ಮತ್ತೆ MSP ಜಾರಿಗೆ ತನ್ನಿಂತ, ವೈಜ್ಞಾನಿಕ ಬೆಲೆ ಕೇಳಲಿಲ್ಲ, ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೆ ತನ್ನಿ, ಅದಕ್ಕೆ ಕಾನೂನಾತ್ಮಕವಾಗಿ ರೂಪ ಕೊಡಿ. ಉದಾಹರಣೆ ಏನು? ಈಗ 12,100 ರೂಪಾಯಿ ಅಂತ ಹೇಳಿ 1 ಕ್ವಿಂಟಲ್ ಕೊಬ್ಬರಿಗೆ ಬೆಲೆ ನಿರ್ಧಾರ ಮಾಡಿದ್ದಾರೆ. 12,100ಕ್ಕಿಂತಲೂ ಕಡಿಮೆ ಯಾರೂ ಕೊಳ್ಳಬಾರ್ದು ಅಂತ ಹೇಳಿ ಒಂದು ಕಾಯ್ದೆ ತನ್ನಿ ಅಂತ. ಆವಾಗ ಮಂಡಿಯವರು ಅಷ್ಟಕ್ಕೆ ಕೊಂಡ್ಕೊತಾನೆ, ಖರೀದಿ ಕೇಂದ್ರದಲ್ಲೂ ಅಷ್ಟಕ್ಕೆ ಖರೀದಿ ಮಾಡ್ತಾರೆ. ಆವಾಗ ಬೆಲೆ ಹೆಚ್ಚಳ ಆಗ್ತದೆ. ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಅಂತ 13 ತಿಂಗಳ ಕಾಲ 15 ಲಕ್ಷ ಜನ ಇಡೀ ದೇಶದ ರೈತರು ಹೋರಾಟ ಮಾಡಿದರು. ಆ ಹೋರಾಟದ ಸಂದರ್ಭದಲ್ಲಿ 752 ಜನ ರೈತರು ಪ್ರಾಣ ಕಳ್ಕೊಂಡ್ರು. 752 ಜನ ಪ್ರಾಣ ಕಳ್ಕೊಂಡ್ರು. ಈಗಲೂ ದೆಹಲಿಯ ಗಡಿ ಭಾಗದಲ್ಲಿ ಪಂಜಾಬ್ನ ಜಗಜಿತ್ ಸಿಂಗ್ ಅಂತ ಹೇಳಿ ದಲ್ಲೇವಾಲ ಇವತ್ತು ಅಮರನಾಥ ಉಪವಾಸ ಈಗಾಗಲೇ ಸುಮಾರು 75. ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಮಾತನಾಡಿ, ನಾವು ಹಸಿರು ಶಾಲನ್ನ ಹೊದ್ದಿರುವುದು ಅಧಿಕಾರಿಗಳನ್ನ ಬೆದರಿಸಲು ಅಲ್ಲ, ಮೊದಲು ತಿಳಿದುಕೊಳ್ಳಿ. ನಾವು ಬಂದಿರೋದು ನಮಗೆ ಗೊತ್ತಿರೋ ವಿಚಾರ ತಿಳಿಸಲು. ರೈತ ಸಂಘ ತನ್ನದೇ ಆದ ಜವಾಬ್ದಾರಿ ಹೊಂದಿದೆ ಎಂದರು. ಒಂದು 10 ಜನ ಉಳ್ಕೊಂಡ್ರೆ ಆ ಊರು ಬೆಳವಣಿಗೆ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ರೈತ ಸಂಘ ಮಾಡೋದು. ಯಾರು
ಇದನ್ನೇ ನಾವು ಈ ತಾಲೂಕಿನಲ್ಲಿ ML ಆಗಬೇಕು, ಜಿಲ್ಲಾ ಪಂಚಾಯತ್ ಗೆಲ್ಬೇಕು, ಇವರು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅನ್ನೋದು ಖಂಡಿತ ಇಲ್ಲ. ಅದು ನಮಗೆ ಮೊದಲು ನಮ್ಮ ಒಕ್ಕಲ್ತನ, ನಮ್ಮ ಬದುಕು, ನಮ್ಮ ಹಳ್ಳಿ ಉಳಿಬೇಕು, ನಮ್ಮ ಕಸು ಉಳಿಬೇಕು, ಕೃಷಿ ನಾವು. ಅನೇಕ ಸವಾಲುಗಳಿದ್ದಾವೆ, ಅನೇಕ ಸವಾಲುಗಳನ್ನ ನಾವು ಎದುರಿಸಬೇಕು. ಸಂಖ್ಯೆ ಕಡಿಮೆ ಇದ್ದೀನಿ ಅಂತ ಯಾರು ಭಾವಿಸಬಾರ್ದು. ನಾವು ವಿಚಾರಗಳನ್ನ ಅಳವಡಿಸಿಕೊಂಡು ರೈತ ಸಂಘಕ್ಕೆ ನಾವು ವಿಚಾರಗಳನ್ನ ತಿಳ್ಕೊಂಡು ನಾವು ರೈತ ಸಂಘ ಜೊತೆ ಬೆಳಿಬೇಕು. ರೈತ ಸಂಘ ನಮ್ಮ ಯಾರಿಗೂ ಅನಿವಾರ್ಯ, ನಾವು ರೈತ ಸಂಘಕ್ಕೆ ಅನಿವಾರ್ಯ ಅಲ್ಲ, ನಮಗೆ ರೈತ ಸಂಘ ಅನಿವಾರ್ಯ. ಅನೇಕ ಸವಾಲುಗಳಿದ್ದಾವೆ, ನೋಡಿದ್ದೀರಿ. ಸರ್ಕಾರಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರು ಸಹ ರೈತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಖಂಡಿತವಾಗಿ ನಮ್ಮ ಜೊತೆ ಕೆಲಸ ಮಾಡುವಂತರು ಸರ್ಕಾರ ಮತ್ತು ರಾಜಕಾರಣಿಗಳು ಒಂದು ಓಟ್ ಇರೋದನ್ನ ಲಪ್ಟಾಯಿಸಕ್ಕೆ ಏನೇನು ಮಾಡಬೇಕು ಅದನ್ನ ಮಾತ್ರ ಮಾಡ್ತಾರೆ. ಸುಳ್ಳನ್ನ ಹೇಳ್ತಾರೆ, ಹಳ್ಳಿಗೆ ಮೋಸ ಮಾಡ್ತಾರೆ, ಮಕ್ಕಳಿಗೆ ಮೋಸ ಮಾಡ್ತಾರೆ. ಇವತ್ತು ಹಳ್ಳಿಗಳನ್ನ ನೋಡಿದ್ರೆ ಹಳ್ಳಿಗಳು ಸ್ಮಶಾನಗಳಾಗಿದ್ದಾವೆ. ನಗರಗಳನ್ನ ವೈಭವೀಕರಿಸ್ತಾ ಇದ್ದಾರೆ. ಸೇತುವೆ ಮೇಲೆ ಸೇತುವೆ, ಟಾರಿನ ಮೇಲೆ ಟಾರು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು. 43ನೇ ವರ್ಷಕ್ಕೆ ಕಚೇರಿಯಲ್ಲಿ ಕಾಲಿಟ್ಟಿದ್ದೀವಿ. ಅಂದ್ರೆ ನಿಮ್ಮ ಗ್ರಾಮಸ್ಥರು ಇವತ್ತಾದ್ರೂ ಬಹಳ ಅದ್ದೂರಿಯಾಗಿ ರೈತ ಸಂಘಟನೆ ಮಾಡಿ ಬಹಳ ಉತ್ಸಾಹದಿಂದ ಮಾಡಿದ್ದೀರಾ. ತುಂಬಾ ಸಂತೋಷ. ಇದೇ ಉತ್ಸಾಹ ಹೇಗೆ 42 ತುಂಬಿ 43ಕ್ಕೆ ಬಿತ್ತು, 60, 70, 80ಕ್ಕೆ ನಾವು ತೆಗೆದುಕೊಂಡೋಗಿ ರೈತ ಸಂಘನ ಇನ್ನೂ ನಿಮ್ಮ ಅಕ್ಕಪಕ್ಕ ಹಳ್ಳಿಗಳು ಸಹ ಇದೇ ತರ ಕಟ್ಟಿ ರೈತರಿಗೆ ವಿಚಾರ ಕೊಡ್ತಾ, ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ನಾವು ಎಲ್ಲದರಲ್ಲೂ ಭಾಗಿಯಾಗೋಣ ಅಂತೇಳಿ. ಯಾಕೆಂದ್ರೆ ನಾವು ಈ ಒಂದು ಹಳ್ಳಿ ನೀವು ಮಾಡಿದ್ದೀರಾ, ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಿಗೆ ನೀವು ವಿಷಯ ಕೊಟ್ಟು ನೀವುಗಳು ಹೇಳಿದಾಗ ಅವರು ಕೂಡ ಒಂದೆರಡು ಹಳ್ಳಿ ಮಾಡ್ತಾರೆ. ಅದಕ್ಕೆಲ್ಲ ನೀವೆಲ್ಲ ಕಾರ್ಯಭೂತರಾಗಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ಕೊಂತೀವಿ. ಯಾಕಪ್ಪ ಇವತ್ತು ರೈತ ಸಂಘ ಬೇಕು ಅಂದ್ರೆ ಇವತ್ತು ಸರ್ಕಾರಗಳು ತಗೊಳ್ತಕ್ಕಂಥ ನಿಲುವುಗಳು ನಮ್ಮ ರೈತರ ಮೇಲೆ ಆ ಥರ ದಬ್ಬಾಳಿಕೆಗಳಿದೆ. ಯಾಕೆಂದ್ರೆ ನಾವು ಮನ್ ಕೇಳ್ತಿದ್ವಿ, ಒಂದು ಮನೆ ಸರ್ವಿಸ್ಗೆ ಹೋದ್ರೆ ಬರೀ 950 ರೂಪಾಯಿ ಕಟ್ಟಿದ್ರೆ ಮೀಟರ್ ಕೊಡೋರು. ಈಗ ಅದೇ ಮೀಟರ್ ಎಷ್ಟಾಗಿದೆ ಇವತ್ತು? 4950 ರೂಪಾಯಿ ಆಗಿದೆ. ಈ ತರ ಸಣ್ಣ ಸಣ್ಣ ಕಾನೂನುಗಳು ತಂದು ರೈತರುಗಳು ಗ್ರಾಮೀಣ ಪ್ರದೇಶದ ಹೊರೆಯಾಗಿ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹಣ ಅವರ ಮೋಜುಗಳಿಗೆ ಬೇಕಾಗ್ತಿದೆ. ಇತ್ತೀಚಿನ ದಿನದಲ್ಲಿ ಅವರು ಏನಿವತ್ತು ಸರ್ಕಾರದಲ್ಲಿ ಅವ್ರುಗಳ ಕಾರು ವೆಹಿಕಲ್ಲು ಅವ್ರು ಇರ್ತಕ್ಕಂಥ ದೊಡ್ಡ ದೊಡ್ಡ ಬಂಗ್ಲೆಗಳು ನಡಿಬೇಕು ಅಂದ್ರೆ ಇವತ್ತು ನಮ್ಗೆ ಅನ್ನಿಸ್ತಿದೆ ಗ್ರಾಮೀಣ ಪ್ರದೇಶದ ಹಣ ಎಲ್ಲ ಎಲ್ಲಿಗೆ ಹೋಗ್ತಿದೆ ಅಂತ. ಇದೆಲ್ಲ ನಾವು ಎಚ್ಚೆತ್ಕೊಬೇಕು. ಯಾಕಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗಲೂ ಹಳ್ಳಿಗಳು ಜಾಗೃತರಾಗಿ ನಾವು ಈ ರೀತಿ ರೈತ ಸಂಘಟನೆಗಳು ಮಾಡಿಕೊಂಡು ಅವರ ಬರ ಏನು ಕಾನೂನುಗಳಿಗೆ ಎದುರಾಗಿ ನಾವು ನಿಲ್ತಕ್ಕಂಥ ಒಂದು ಅಲೆ ಸೃಷ್ಟಿ ಮಾಡಬೇಕು ಅಂತ ಇಡೀ ಗುಬ್ಬಿ ತಾಲೂಕಲ್ಲಿ ನಮ್ಮಲ್ಲಿ 150. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ರೈತ ಸಂಘದ ಪದಾಧಿಕಾರಿಗಳಾದ ಗುರುಚನ್ನಬಸವಯ್ಯ ಮತ್ತಿತರ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕಚ್ಚೇನಹಳ್ಳಿ ಗ್ರಾಮ ಘಟಕಕ್ಕೆ 9 ತಿಂಗಳ ಕಾಯುವಿಕೆಯ ನಂತರ ಸುನಿತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಸೇರಿದಂತೆ 4 ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣದಿಂದ ಸುರಕ್ಷಿತವಾಗಿ ಇಂದು ಬೆಳಗ್ಗೆ ಭೂಮಿಗೆ ಮರಳಿದ್ದಾರೆ. ಅವರನ್ನ ಅಮೆರಿಕದ ಕೋಸ್ಟ್ ಗಾರ್ಡ್ ಜೊತೆಗೆ ಡಾಲ್ಫಿನ್ಗಳು ಸಹ ಸ್ವಾಗತ ಕೋರಿದೆ. ಫ್ಲೋರಿಡಾ ಸಮುದ್ರದಲ್ಲಿ ಇಳಿದು ಸ್ಪೇಸ್ ಎಕ್ಸ್ನ ಕ್ರೂ 9 ನೌಕೆಯನ್ನ ಸ್ವಾಗತಿಸಲು ಅಮೆರಿಕದ ಕೋಸ್ಟ್ ಗಾರ್ಡ್ ಜೊತೆಗೆ ಡಾಲ್ಫಿನ್ಗಳು ಸಹ ಅಲ್ಲಿದ್ದವು. ನೌಕೆ ಇಳಿಯುತ್ತಿದ್ದಾಗ ಅದರ ಬಳಿ ಡಾಲ್ಫಿನ್ಗಳು ಈಜುತ್ತಿದ್ದ ದೃಶ್ಯ ಸೆರೆಯಾಗಿದೆ. ವಿಡಿಯೋದಲ್ಲಿ ಕೋಸ್ಟ್ ಗಾರ್ಡ್ ಬೋಟ್ಗಳು ಮತ್ತು ಸ್ಪೇಸ್ ಎಕ್ಸ್ ಹಡಗನ್ನ ಕಾಣಬಹುದು. Copy, splashdown. We see main chutes cut. Nick, Alex, Butch, Sunny. Fast boats of the recovery team working to pull those out of the water. Now really closing the distance there between, dolphin cam back again. We can see that the Dragon capsule and the recovery vessel, that distance is. ಕಳೆದ 9 ತಿಂಗಳು ಐಎಸ್ಎಸ್ನಲ್ಲಿ ಸಿಲುಕಿದ್ದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಭೂಮಿ ಮೇಲೆ ಕಾಲಿಡುತ್ತಿದ್ದಂತೆ ಅವರ ತವರೂರು ಗುಜರಾತ್ನ ಜುಲಾಸನ್ ಗ್ರಾಮದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ.
ಕಳೆದ 9 ತಿಂಗಳು ಐಎಸ್ಎಸ್ನಲ್ಲಿ ಸಿಲುಕಿದ್ದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಭೂಮಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದ್ದಾರೆ. ಸುನೀತಾ ಭೂಮಿ ಮೇಲೆ ಕಾಲಿಡುತ್ತಿದ್ದಂತೆ ಅವರ ತವರೂರು ಗುಜರಾತ್ನ ಜುಲಾಸನ್ ಗ್ರಾಮದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ನಸುಕಿನ ಜಾವ ಪಟಾಕಿ ಸಿಡಿಸಿ ಖುಷಿಪಟ್ಟ ಜನರು ಕುಣಿದು ಕುಪ್ಪಳಿಸಿದ್ದಾರೆ. ಇದಕ್ಕೂ ಮುನ್ನ ಸುನೀತಾ ಅವರ ಸುರಕ್ಷಿತ ಮರಳುವಿಕೆಗೆ ಗ್ರಾಮದ ಪ್ರಮುಖ ದೇವಾಲಯಗಳಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗಿತ್ತು. 9 ತಿಂಗಳ ನಂತರ ಮರಳಿದ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬೂಚ್ ವಿಲ್ಮೋರ್ ಅವರನ್ನ ಹೂಸ್ಟಾನ್ನ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಕರೆದೊಯ್ದು ಆರೋಗ್ಯ ತಪಾಸಣೆ ನಡೆಸಲಾಗುತ್ತಿದೆ. ಇದಕ್ಕೂ ಮುನ್ನ ಅಮೆರಿಕ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿದ ನಂತರ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ಸ್ನಿಂದ ಹೊರತೆಗೆದು ಸ್ಟ್ರೆಚರ್ಗಳ ಮೂಲಕ ಸಾಗಿಸಲಾಯಿತು. ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಉಳಿಯುವುದು ಗಗನಯಾತ್ರಿಗಳ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಸ್ನಾಯುಗಳು ದುರ್ಬಲವಾಗುತ್ತವೆ. ಹೀಗಾಗಿ ನಡೆಯಲು ಸಾಧ್ಯವಾಗದಿದ್ದರೆ ಗಗನಯಾತ್ರಿಗಳು ಸ್ಟ್ರೆಚರ್ಗಳ ಮೇಲೆ ಸಾಗಿಸುವುದು ಶಿಷ್ಟಾಚಾರ. ಸುನೀತಾ ಮತ್ತು ಬೂಚ್ ಅವರನ್ನ ಪ್ರಸ್ತುತ ಹೂಸ್ಟನ್ನ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಕರೆದೊಯ್ಯಲಾಗಿದೆ. ಆರೋಗ್ಯ ತಪಾಸಣೆಗಾಗಿ ಇಬ್ಬರು ಕೆಲವು ದಿನಗಳ ಕಾಲ ಕೇಂದ್ರದಲ್ಲಿಯೇ ಉಳಿಯಲಿದ್ದಾರೆ. ಗಗನಯಾತ್ರಿಗಳು ಹಿಂದಿರುಗಿದ ನಂತರ ಇದು ನಿಯಮಿತ ಕಾರ್ಯವಿಧಾನವಾಗಿದೆ. ನಾಸಾ ವೈದ್ಯರು ಅವರನ್ನ ಮನೆಗೆ ಹೋಗಲು ಅನುಮತಿಸುವ ಮೊದಲು ಕೂಲಂಕುಷವಾಗಿ ಪರೀಕ್ಷಿಸುತ್ತಾರೆ. ವೈದ್ಯಕೀಯ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ತೇರ್ಗಡೆಯಾದ ನಂತರವೇ ಗಗನಯಾತ್ರಿಗಳು ಕಾರ್ಯಾಚರಣೆಯ ಸಮಯದಲ್ಲಿ ತಮ್ಮ ಅನುಭವಗಳು, ಸವಾಲುಗಳು ಮತ್ತು ಯಶಸ್ಸಿನ ಬಗ್ಗೆ ಮಾತನಾಡಲಿದ್ದಾರೆ. ಇದಾದ ಬಳಿಕ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕಳೆಯಲು ಸಮಯ ಸಿಗುತ್ತದೆ. ಗಗನಯಾತ್ರಿಗಳ ಮಾನಸಿಕ ಆರೋಗ್ಯಕ್ಕೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಮುಖ್ಯ. ಇದು ಅವರಿಗೆ ತಮ್ಮ ಪ್ರೀತಿ ಪಾತ್ರರ ಜೊತೆ ಸಂಪರ್ಕ ಸಾಧಿಸಲು ಮತ್ತು ಭೂಮಿಯ ಮೇಲೆ ಸಾಮಾನ್ಯ ಜೀವನಕ್ಕೆ ಮರಳಲು ಸಹಾಯ ಮಾಡುತ್ತದೆ. ದ್ವಿಚಕ್ರ ವಾಹನ ಅತಿ ವೇಗದ ಚಾಲನೆಗೆ ಇಬ್ಬರು ವ್ಯಕ್ತಿಗಳು ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಕೊರಟಗೆರೆ ತಾಲೂಕಿನ ಹನುಮಂತಯ್ಯನಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಬಳ್ಳಾರಿ ಮೂಲದ ಮಾರಪ್ಪ ಶಾರುಖ್ ಸಾವನ್ನಪ್ಪಿರುವ ದುರ್ದೈವಿಗಳು. ಇವರಿಬ್ಬರು ಜಲಜೀವನ್ ಮನೆ ಗಂಗೆ ಕೆಲಸಕ್ಕೆ ಬಳ್ಳಾರಿ ಮೂಲದಿಂದ ಕೊರಟಗೆರೆಗೆ ಬಂದಿದ್ದರು ಎಂದು ತಿಳಿದು ಬಂದಿದೆ. ಇನ್ನು ಇವರ ಸಾವಿಗೆ ಇವರು ಹೋಗುತ್ತಿದ್ದ ದ್ವಿಚಕ್ರ ವಾಹನದ ಅತಿ ವೇಗದ ಚಾಲನೆಯೇ ಕಾರಣ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಕೋಳಾಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಬೇಸಿಗೆ ಪ್ರಾರಂಭವಾಗಿದ್ದು ಗ್ರಾಮೀಣ ಭಾಗದಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಆಗಮಿಸುವ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರ್ಕಾರದ ಅನುದಾನದಲ್ಲಿ ಸ್ಥಾಪಿಸಲಾಗಿದ್ದು ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ ತಿಳಿಸಿದ್ದಾರೆ. ನಗರದ ಮಿನಿ ವಿಧಾನಸೌಧದಲ್ಲಿ ನೂತನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕು ಕಚೇರಿಗೆ ಬರುವ ಎಲ್ಲಾ ಸಾರ್ವಜನಿಕರು ನೀರನ್ನು ಸದುಪಯೋಗ ಪಡಿಸಿಕೊಳ್ಳಿ, ಜೊತೆಗೆ ನೀರನ್ನ ವ್ಯರ್ಥ ಮಾಡದೆ ಸ್ವಚ್ಛತೆ ಕಾಪಾಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಎಚ್ಎಸ್ ನಾಗರಾಜು, ಆರ್ಆರ್ಟಿ ಶಿರಸ್ತೇದಾರ್ ಮೋಹನ್ ಮೂರ್ತಿ, ಉಪ ತಹಶೀಲ್ದಾರ್ ನರಸಿಂಹಮೂರ್ತಿ, ಬಗರ್ ಹುಕುಂ ಸಮಿತಿಯ ಸದಸ್ಯರಾದ ಮದ್ದಕ್ಕನಹಳ್ಳಿ ತಿಪ್ಪೇಸ್ವಾಮಿ, ಕಾಂತರಾಜು, ಪುನೀತ್, ವೀರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಸಿರಾ ತಾಲೂಕು ಆಫೀಸ್ನಲ್ಲಿ ಹೊಸ ಕುಡಿಯುವ ನೀರಿನ ಒಂದು ಪ್ಲ್ಯಾಂಟನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಬೇಸಿಗೆ ಕಾಲ ಶುರುವಾಗಿದೆ. ಸಾಕಷ್ಟು ಜನ ತಾಲೂಕು ಆಫೀಸ್ಗೆ ಅವರ ಕೆಲಸಕ್ಕೋಸ್ಕರ ಬರ್ತಾರೆ. ಇನ್ ಟೈಮಲ್ಲಿ ಈಗ ಕೆಲಸ ಆಗಲಿಲ್ಲ ಅಂದರೆ ಕೂರಬೇಕಾಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಬಿಸಿಲು ತುಂಬ ಇರೋದರಿಂದ ಅದಕ್ಕೋಸ್ಕರ ನಾವು ನಮ್ಮ ತಾಲೂಕು ಕಚೇರಿಯಲ್ಲಿ ನಮ್ಮ ಗೌರ್ಮೆಂಟ್ ಅನುದಾನದಲ್ಲಿ ಏನು ಈ ವರ್ಷದ ಇದರಲ್ಲಿ ಬಂದಿತ್ತು ಅದರಲ್ಲಿ ಆರೋ ಪ್ಲ್ಯಾಂಟನ್ನು ಜನರ ಒಂದು ಸಾರ್ವಜನಿಕರಿಗೆ ನೀರು ಕುಡಿಯೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಇನ್ಸ್ಟಾಲ್ ಮಾಡಿಸಿದ್ದೀವಿ. ಸೊ ತಾಲೂಕು ಆಫೀಸ್ಗೆ ಜನ ಎಂಟ್ರಾದ ತಕ್ಷಣ ಬಿಸಿಲಿನ ಬಂದ ತಕ್ಷಣ ನೀರು ಎದುರುಗಡೆನೇ ಕಾಣಿಸ್ಬೇಕು ಅಂತೇಳಿ ಪ್ಲ್ಯಾಂಟ್ ಹಾಕ್ಸಿದ್ದೀವಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಜನ. ಮತ್ತು ನನ್ನ ಜೊತೆ ಇವತ್ತು ಈ ಉದ್ಘಾಟನೆಗೆ ನಮ್ಮ ಗ್ರೇಡ್ 2 ಆದ ನಾಗರಾಜು ಅವರಿದ್ದಾರೆ, ನಮ್ಮ DT ನರಸಿಂಹರಾಜು ಇದ್ದಾರೆ, ಮತ್ತು ಆಲ್ರೆಡಿ ಸಾರ್ವಜನಿಕರು ಸುಮಾರು ಜನ ಇದ್ದಾರೆ ನಮ್ಮ ಜೊತೆ. ಸೊ ಇದನ್ನೆಲ್ಲ ಉಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಇದನ್ನು ಇವತ್ತು ನಾವು ಸಿರಾ ತಾಲೂಕು ಆಫೀಸಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಭಾರತ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರು 9 ತಿಂಗಳ ನಂತರ ಭೂಮಿಗೆ ಮರಳಿದ್ದು, ಈ ಹಿನ್ನೆಲೆ ಪ್ರಧಾನಿ ಮೋದಿ ಸುನೀತಾ ಅವರಿಗೆ ಪತ್ರ ಬರೆದು ಭಾರತಕ್ಕೆ ಆಹ್ವಾನಿಸಿದ್ದಾರೆ.
ನೀವು ಸಾವಿರಾರು ಮೈಲಿಗಳಷ್ಟು ದೂರವಿದ್ದರೂ ನಮ್ಮ ಹೃದಯಕ್ಕೆ ಹತ್ತಿರವಾಗಿದ್ದೀರಿ. ಈ ಪತ್ರ 143 ಕೋಟಿ ಭಾರತೀಯರ ಹೆಮ್ಮೆಯನ್ನ ಪ್ರತಿಬಿಂಬಿಸುತ್ತದೆ. ನೀವು ಹಿಂದಿರುಗಿದ ನಂತರ ನಾವು ನಿಮ್ಮನ್ನು ಭಾರತದಲ್ಲಿ ನೋಡಲು ಎದುರು ನೋಡುತ್ತಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.